स्वागत है आपका मॉडल एक्सप्रेस में। मैं मुजीबुर रहमान अफजलपुर। कर्नाटक के डीजीपी आलोक कुमार ने आज विजयपुर में जेर तारीम नए सेंट्रल जेल का किया दौरे के बाद मीडिया से बात करते हुए इन्होंने बताया कि जेल की तामीर का काम तकरीबन मुकम्मल हो चुका है और बहुत जल्द इसकी इफ्तिताह की जाएगी। इन्होंने ये भी कहा कि पुरानी सेंट्रल जेल के तमाम कैदियों को नई जेल में मुंतकिल किया जाएगा। डीजीपी ने मुतल्लिका अफसरान को हिदायत दी कि बाकी रह जाने वाले कामों को जल्द से जल्द मुकम्मल किया जाए। ಇವರೇ ಕವರ್ ಮಾಡಿ ಅವ್ರಿಗೆ ಕೊಡ್ತಾರೆ ಸರ್. ಈಗ ಬಿಜಾಪುರ ಜೈಲು ವಿಸಿಟ್ ಮಾಡಕ್ಕೆ ಬಂದಿರಿ, ಅದ್ರ ಬಗ್ಗೆ ಏನು? ಅಲ್ಲ, ಬಿಜಾಪುರ ನಾನು ಔಚಕ್ಕಾಗಿ ಇದು ಕಾರಾಗೃಹ ಇದೆ ಅದು ನೋಡೋಕ್ಕೆ ಬಂದಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಬೆಳಗಾವಿ, ಜಮಖಂಡಿ ಮತ್ತು ಇವತ್ತು ಬಿಜಾಪುರ ಈ 3 ಕಡೆ ಈಗ ನಾವು ನೋಡಿದ್ವಿ ನಿನ್ನೆ ರಾತ್ರಿಯಿಂದ. ಬಿಜಾಪುರ ಜೈಲಿನಲ್ಲಿ ಸುಮಾರು ಈಗ 500ಕ್ಕಿಂತ ಜಾಸ್ತಿ ಬಂದಿಗಳು ಇದ್ದಾರೆ. ಆದರೆ ನಮ್ಮ ಸೂಪ್ರಿಂಟೆಂಡೆಂಟ್ ಕೊಟ್ರೇಸ್ ಅವರು ಮತ್ತು ಅವ್ರದ್ದು ಎಲ್ಲ ಸಹೋದ್ಯೋಗಿ ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವುದು ಲೋಪದೋಷಗಳು ಕಂಡು ಬಂದಿಲ್ಲ. ಅಲ್ಲಿ ಜಾಗದ ಕೊರತೆ ಇದೆ. ಈಗ ಹೊಸ ಇದು ಕಾರಾಗೃಹ ಕಟ್ಟಿದ್ದಾರೆ, ಸುಮಾರು 60 ಕೋಟಿ ವೆಚ್ಚದಲ್ಲಿ ಇದು ಕಟ್ಟಿದ್ದಾರೆ. ಈಗ ನಾವು ಇಲ್ಲಿ ಶಿಫ್ಟ್ ಮಾಡಬೇಕು. ಅದೇ ನೀರಿಂದು ಕೊರತೆ, ಇದು ಸೌಲಭ್ಯ ಇನ್ನೂ ಇದು ಒದಗಿಸ್ಕೊಟ್ಟಿಲ್ಲ ಇಲ್ಲಿ, ಅದಕ್ಕಾಗಿ ಈಗ ತಡ ಆಗ್ತಾ ಇದೆ. ಇಲ್ಲಿ ನಾವು ಅವರು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ನವರು ಎಲ್ಲ ಬಂದಿದ್ದಾರೆ. ಅವ್ರಿಗೆ ನಾವು ಹೇಳಿದ್ದೇನೆ ಆದಷ್ಟು ಬೇಗನೆ ಅದು ನೀರಿನ ಸಪ್ಲೈ ಕೊಡಬೇಕು. ಅದೆಲ್ಲ ಆಗಿದ ನಂತರ ಮತ್ತು ನಾವು ಇಲ್ಲೆಲ್ಲ CCTV ಕ್ಯಾಮ್ರಾ ಎಲ್ಲ ನಾವು ಅಳವಡಿಕೆ ನಾವು ಮಾಡ್ತೀವಿ. ಇದು ಎಲ್ಲ ಆಗಿದ ನಂತರ ಮತ್ತೆ ಅಲ್ಲಿಂದ ಕಾರಾಗೃಹ ಏನಿದೆ ಆ ಸ್ಥಾನಾಂತರ ನಾವು ಮಾಡ್ತೀವಿ. ಈ ಜೈಲಿನಲ್ಲಿ ಎಷ್ಟು ಕೈದಿಗಳು ಕೆಪಾಸಿಟಿ? 7.5 ಜನ, 750 ಸುಮಾರು ಜನ ಇಲ್ಲಿ ಇರ್ಬೋದು. 219 ಇದು ಯಾರು ಶಿಕ್ಷಾಬಂದಿಗಳು, ಆ ನಂತರ 510 ಸುಮಾರು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅವ್ರದ್ದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಸಾಕಷ್ಟು ಜನದಿದೆ, ಯಾಕೆಂದರೆ ಬಿಜಾಪುರದ್ದು 500 ಸುಮಾರು ಜನ ಇರ್ತಾರೆ, ಇಲ್ಲಿ 750 ಸುಮಾರು ಜನ ಇರ್ಬೋದು. ಸರ್, ಹಳಿ ಜೈಲಿನಲ್ಲಿ ಕೆಲವೊಂದು ಸರ್ತಿ ಆಕ್ರಮಣ ಚಟುವಟಿಕೆ ನಡೀಲತ್ತೀವಿ, ಅದು ಅದೇ ರೀತಿ ಇಲ್ಲೇನೇನು ಆಗ್ಬೋದು ಸರ್? ಅಲ್ಲ, ಈಗ ಅಲ್ಲಿ ಏನಿಲ್ಲ. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ಯಾವುದು ಅಕ್ರಮ ಚಟುವಟಿಕೆ ಅಲ್ಲಿ ಇಲ್ಲ. ಸೊ ಅಲ್ಲಿ ಈಗ ಅಲ್ಲಿನೂ ಇಲ್ಲ, ಮತ್ತು ಇಲ್ಲಿ ನಾವು ಆಗ್ಲಿಕ್ಕೆ ನಾವು ಬಿಡಲ್ಲ ಅಷ್ಟೇ. और खबरों के लिए देखते रहिए मॉडल एक्सप्रेस न्यूज, आवाज आपकी, खबर हमारी।